ಪ್ರಜ್ವಲ್ ರೇವಣ್ಣ ಮೇ 31ನೇ ತಾರೀಕಿಗೆ ಭಾರತಕ್ಕೆ ಬರ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋ ಮಾಡಿ ಹೊರಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಮಾಡ್ಬಿಟ್ಟು ಕ್ಷಮೆಗಳು ಏನು ಪ್ರಯೋಜನ ಇದೆ ಹೇಳಿ? ಅಲ್ವಾ, ನೀವು ಹೇಳಿ. ಇವಾಗ ನಾನು ಮಾಡಿಬಿಟ್ಟೆ, ಏನಲ್ಲ ಹಸಿರು ಬಸರೆಲ್ಲ ಆಯಿತು, ಇವಾಗ ಕ್ಷಮೆ ಕೇಳ್ಬಿಟ್ಟು ಅದೆಲ್ಲ ಹೋಗುತ್ತಾ? ಪ್ರಪಂಚದಲ್ಲಿ ರಾಜಕೀಯ ಮಾಡ್ತಾರೆ ಒಳ್ಳೆಯದು. ಅವ್ರ ತಾತ ಮಾಡಿರೋದು ಎಂಥ ಒಳ್ಳೆ ಕೆಲಸಗಳೇ. ಪ್ರಧಾನಿ ಅವರು ಮಗನ ಮಗ ಈ ಥರ ಕೆಲಸ ಮಾಡಿದ ಇಂಥ ಕಚ್ಚಡ ಅಲ್ವಾ? ನೀವು ಹೇಳಿ, ಸರಿನಾ ತಪ್ಪಾ? ಪ್ರಜ್ವಲ್ ರೇವಣ್ಣ ಏನ್ ಹೇಳ್ತಿದಂತೆ, ಇವೆಲ್ಲ ರಾಜಕೀಯ ಪಿತೂರಿ ನನ್ನ ಮೇಲೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಇದು ಮಾಡೋದೇ ಕಚ್ಚಡ. ರಾಜಕೀಯ ಅನ್ನೋದೇ ಒಂದು ಕಚ್ಚಡ ಇದ್ದಂಗೆ. ಇವಾಗ ಬಿದ್ದಿರೋ ಕಸನ ಗುಡಿಸ್ಬೇಕು, ಸುಮ್ಮನೆ ನಾವೇ ಹಾಕ್ಬಿಟ್ಟು ಕಸ ಗುಡಿಸೋದಲ್ಲ. ಇದೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ರಾಜಕೀಯ ಪಿತೂರಿ ಮಾಡ್ಕೊಂಡು ಹೆಣ್ಮಕ್ಳ ಮೇಲೆ ಕೆಟ್ಟ ಹೆಸರು ಮಾಡಿಬಿಟ್ಟು ಇವತ್ತು ನಾನಲ್ಲ ನೀನಲ್ಲ ಅಂತ ಹೇಳ್ಬಿಟ್ರೆ ಇಷ್ಟು ದಿವಸ ಯಾಕೆ ಬನ್ನಿ ಹೊತ್ಕೊಂಡಿದ್ದೆ? ಯಾಕೆ ಬಂದಿಲ್ಲ? ಬರ್ಬೇಕಾಗಿತ್ತಾ ಇಲ್ವಾ? ಅವ್ರ ತಾತ ಹೇಳಿದ ಮೇಲೆ ನಾನು ಬರಲ್ಲ ಬೇಡ ಅಂತ ಯೋಚನೆ ಮಾಡಿ ಯಾಕೆ ಬರಬೇಕು? ಪಾಸ್ಪೋರ್ಟ್ ರದ್ದಾಗಬೇಕಾ? BJP ಅವರು ಹೊಂದಾಣಿಕೆ ಇರಲಿ, ಬೇಡ ಅಂತ ಇಲ್ಲ ಅಲ್ವಾ? ಆದರೆ ಇವಾಗ ಅವ್ರ ತಾತ ಹೇಳಿದ್ಮೇಲೆ ಬರ್ತೀಯಲ್ಲ ಮೊಮ್ಮಗನೇ, ಇವಾಗ ನನಗೆ ಕೆಟ್ಟ ಹೆಸರು ತರಬೇಡ ಅಂದಮೇಲೆ ಬಂದಮೇಲೆ ಏನು ಪ್ರಯೋಜನ ಇದೆ ಹೇಳಿ? ಆಗೋದು ಒಳ್ಳೇದೇ. ಇದರಲ್ಲೆಲ್ಲ ನಡೀತದೆ ರಾಜಕೀಯದಲ್ಲಿ. ಯಾವನು ಒಳ್ಳೆಯವನಲ್ಲ, ಎಲ್ಲ ಕೆಟ್ಟ ಕೆಲಸ ಮಾಡಿರೋರೇನೆ. ಒಳ್ಳೇದು ಮಾಡಿದ್ರೆ ಅಲ್ಲಿ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಹಾಕಿರ್ತಾರಲ್ಲ, ಅದೆಲ್ಲ ತಪ್ಪು. ಮಾಡೋದೆಲ್ಲ ಕಚ್ಚಡ ಕೆಲಸಗಳು. ಆದರೆ ಮಾಡಲಿ, ಬೇಡ ಅಂತ ಇಲ್ಲ. ಅವ್ರ ಕೆಲಸ ಏನಿದೆ ಮಾಡ್ಕೊಂಡು ಹೋಗಲಿ, ಬಡವ್ರಿಗೆ ಹೆಲ್ಪ್ ಮಾಡಲಿ. ಅದು ಮಾಡ್ತಾಯಿಲ್ಲ. ಅವ್ರವ್ರ ಸೇವೆ ಅವರು ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ಇಷ್ಟು ಇದೆ ನನ್ನ ಹತ್ರ ದುಡ್ಡು, ಅಷ್ಟಿದೆ ಅಂತಾರೆ. ಆಮೇಲೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅವ್ರ ಹತ್ರ ಅಲ್ವಾ? ಇವಾಗ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾನೆ ನನ್ನ ಹತ್ರ ಇಷ್ಟು ಕೋಟಿ ಇದೆ, ಅಷ್ಟು ಕೋಟಿ ಇದೆ ಅಂತ. ಅದಕ್ಕಾದ್ಮೇಲೆ ಎಲ್ಲಿಂದ 1000 ಕೋಟಿ 2000 ಕೋಟಿ ಬರುತ್ತೆ? ನಾನು ಬಡವ, ದುಡಿತಾನೆ ಇರ್ತೀನಿ, ಇನ್ನೂ ಬಡವನಾಗೇ ಇದ್ದೀನಿ. ನೀವೆಲ್ಲ ಹೆಂಗ್ರಿ ಅಷ್ಟು ಬೇಗ ಸಾಹುಕಾರಗಳಾಗಿ ಇನ್ನೂ ಸಾಹುಕಾರ ಹಾಕೊಂಡು ಹೋಗ್ತೀರಾ? ಬಡವಾಗೇ ಹೋಗ್ತಾ ಇರ್ತಾನೆ, ಹೆಂಗೆ ಅಲ್ವಾ? ಇನ್ನು ಪ್ರಜ್ವಲ್ ರೇವಣ್ಣ ಇವತ್ತು 1 ತಿಂಗಳು ಆದ್ಮೇಲೆ ವಿಡಿಯೋ ಬಿಟ್ಟಿದ್ದಾರೆ. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ತಾತಂಗೆ, ನಮ್ಮ ಕಾರ್ಯಕರ್ತರಿಗೆ ದಯವಿಟ್ಟು ಹೀಗೆ ನಾನು ಬಂದು ಕಾನೂನಿಗೆ ತಲೆ ಬಾಗ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತಲೆ ಬಾಗಾದ್ರೆ ಮೊದಲೇ ಬಗ್ಬೇಕಾಗಿತ್ತು. ಇವಾಗ ಬಗ್ದಿ ಏನು ಪ್ರಯೋಜನ? ತಾತ ಹೇಳಿದ್ಮೇಲೆ ಬರಬೇಕಾ ನೀನು? ಎಷ್ಟು ಜನ ಹೇಳಿಲ್ವ ಅವಾಗ? ಮಾಡ್ಬೇಕಾ ಗೊತ್ತಿಲ್ವಾ? ಅದು ಪಿಸ್ತೂಲ್ ಇಟ್ಬಿಟ್ಟು ಮಾಡ್ಬೇಕಾ? ಯಾರಾದರೂ ದುಡ್ಡು ಕೊಟ್ಟರೆ ಸಿಗ್ತಾರೆ ಜನ. ಅದೇನು ರೀ ಕಚ್ಚಡ ಅದು, ಗನ್ನಿಗ್ಬಿಟ್ಟು ಮಾಡೋದಂಥದ್ದು. ಇವಾಗ ಅವ್ನಿಗೆ ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿರೋರು ಏನು ಅಂದ್ಕೊಳ್ತಾರೆ? ಅವ್ರ ಕಡೆ ಅವ್ರಿಗೆ ರಿಲೇಷನ್ ಏನು ಅಂದ್ಕೊಳ್ತಾರೆ? ಇಂಥ ನನ್ನ ಮಗನಿಗೆ ಏನು ಕೊಟ್ಟರು ಅಂತ ತಪ್ಪು ತಿಳ್ಕೊಳ್ಳಲ್ವ? ಅವತ್ತು ಅದೇ ಅವ್ರ ಅಮ್ಮ ಒಬ್ಬ ಗಾಡಿಯಲ್ಲಿ ಗುದ್ದಿದ್ದಕ್ಕೆ ಹೇಳಿದ್ರು 1.25 ಕೋಟಿ 1.25 ಕೋಟಿ ಅಂತ. ಇವಾಗ ಇವನು ತೆಗ್ದಿರೋ ಪೋಟಿಯೆಲ್ಲ ಎಲ್ಲಿಂದ ಹೋಗ್ತದೆ? ಯಾವತ್ತು ಮನುಷ್ಯನಿಗೆ ಪ್ರಾಣ ಇದೆ, ಅದಕ್ಕೆ ಬೆಲೆ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಮೊದಲು ಬಾಂಬೆ ಇತ್ತು, ಇವಾಗ ಬೆಂಗಳೂರು ಆಗಿಬಿಟ್ಟಿದೆ. ಕಚ್ಚಡ ನಂಬರ್ 1 ಆಗಿದೆ. ಇವಾಗ ಯಾರನ್ನ ಎಲ್ಲಿ ಹೊಡಿತಾರೆ ಅಂತ ಗೊತ್ತಾಗಲ್ಲ. ಆದರೆ ಪರಿಸ್ಥಿತಿ ಹದಗೆಟ್ಟಾಗೈತೆ ಅಲ್ವಾ? ನೀವು ಪಬ್ಲಿಕ್ಕಾಗಿ ಬಂದರೆ ಸಪೋರ್ಟ್ ಮಾಡಿ, ನೀವು ಚಾನೆಲ್ ಆಗಿದ್ರೆ ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ. ನಾವು ಇರೋದನ್ನ ಇದ್ದಂಗೆ ಹೇಳ್ತಾ ಇದೀವಿ ಅಷ್ಟೇ ಅಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.